ನೀಲಾಂಜನಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ಶನೇಶ್ವರಾಯ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರಿಗೂ ಸುಸ್ವಾಗತಗಳು. ಈ ದಿನ ವಿಶೇಷ ಕಾರ್ಯಕ್ರಮ ಏನು ಅಂತಂದರೆ, ನೋಡಿ, ಶನಿ ವಕ್ರೀಯವಾಗಿ ಸಂಚಾರ ಮಾಡುತ್ತೆ ಜುಲೈ 17ರಿಂದ ಡಿಸೆಂಬರ್ 11ನೇ ತಾರೀಕು ತನಕ. ಅಂದರೆ 138 ದಿನಗಳ ಕಾಲ ಶನಿ ವಕ್ರೀಯವಾಗಿ ಮೊದಲು ರೇವತಿ ನಕ್ಷತ್ರದಲ್ಲಿ, ನಂತರ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತೆ. ಸೊ ಹಾಗಾಗಿ ಈ ವಕ್ರೀಯವಾಗಿ ಶನಿ ಸಂಚಾರ ಅಂದರೆ ಅರ್ಥ ಏನು ಅಂದರೆ, ಶನೈಶ್ಚರ ಅಂದ್ರೆ ನಿಧಾನ, ಈಗ ವಕ್ರೀಯ ಆದಾಗ ಇನ್ನೂ ನಿಧಾನ ಆಗುತ್ತೆ. ಸೊ ಹಾಗಾಗಿ ಅದರ ಫಲಗಳು ಈ ದ್ವಾದಶ ರಾಶಿಗಳ ಮೇಲೆ ಹೇಗೆ ಬೀಳುತ್ತೆ ಅನ್ನೋದು ತಿಳ್ಕೋಣ. ಸಿಂಹ ರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ವಕ್ರೀಯ ಆಗ್ತಾ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಅನ್ಕೋಬಹುದು. ಯಾಕೆ ಅಂತಂದ್ರೆ 8ನೇ ಮನೆಯಲ್ಲಿ ಸ್ವಲ್ಪ ನಿಧಾನ ಆಗಿ ಹಿಮ್ಮುಖವಾಗಿ ನಡೆದಾಗ 7ನೇ ಮನೆ ನಮಗೆ ಫಲ ಕೊಡಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಬಿಟ್ಟಿರೋ ಕೆಲಸಗಳು ಈಗ ಮತ್ತೆ ಪುನರಾರಂಭ ಆಗುತ್ತೆ, ಕೆಲಸಗಳು ಮತ್ತೆ ಕೈಗೂಡುತ್ತೆ. ಈ 4.5 ತಿಂಗಳ ಕಾಲ ನಿಮಗೆ ಲಾಭದಾಯಕವಾಗಿ ನೋಡ್ಬೋದು. ಬಟ್ ಆದರೂ ಕೂಡ ಅದು ನಮಗೆ ನೋಡಿ, ಈಗ ಬುಧ ಮತ್ತು ಶನೇಶ್ವರ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತೆ ಈ 4.5 ತಿಂಗಳು. ಸಿಂಹರಾಶಿಗೆ 2 ಮತ್ತು 11ನೇ ಮನೆ ಅಧಿಪತಿಯಾದ ಬುಧ. ಸೊ ಹಾಗಾಗಿ ನಿಮಗೆ ಪಾಸಿಟಿವ್ ರಿಸಲ್ಟೇ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನಂತರ ಶನೈಶ್ವರಂತೆ ತಗೊಂಡ್ರು 6, 7ನೇ ಮನೆ ಸಂಚಾರ. ಹಾಗಾಗಿ ಕೆಲಸ ಕಾರ್ಯಗಳಿಗೆ ಈ 4.5 ತಿಂಗಳಲ್ಲಿ ಶುಭ ಫಲನೇ ಶನೈಶ್ವರನಿಂದ ನಿರೀಕ್ಷಿಸಬಹುದು. ಆದರೂ ಅಷ್ಟಮದಲ್ಲಿ ಇದೆ ಅನ್ನೋದಕ್ಕೋಸ್ಕರ ನೀವು ಶನೈಶ್ವರದಿಂದ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಒಂದು ಸಂಯಮ, ಸಹನೆ ಕಾಪಾಡ್ಕೋಬೇಕು. ಇನ್ನೊಂದು ಎಳ್ಳಿನ ದೀಪ ಹಚ್ಚೋದು ಮತ್ತು ಅಂಗವಿಕಲರು ಮತ್ತು ವೃದ್ಧರ ಸೇವೆ ಮಾಡೋದ್ರಿಂದ ನಿಮಗೆ ಶನೈಶ್ವರಂದು ಪರಿಹಾರ ಆಗುತ್ತೆ. ಶನಿವಾರ ವೃದ್ಧರ ಸೇವೆ ಮಾಡೋದು, ಹಾಗೆ ಅಂಗವಿಕಲರಿಗೆ ಏನಾದರೂ ದಾನ ಧರ್ಮ ಮಾಡೋದ್ರಿಂದ ನಿಮಗೆ ಖಂಡಿತ ಈ ಶನೈಶ್ವರಂದು ಪರಿಹಾರ ಆಗುತ್ತೆ. 12ನೇ ಮನೆ ಗುರು ಸಂಚಾರ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ಖಂಡಿತವಾಗಲೂ ಗುರು ಪರಿಹಾರ ಬೇಕು. ಹಳದಿ ವಸ್ತ್ರಗಳನ್ನ ಗುರು ಸಮಾನರಿಗೆ ದಾನ ಕೊಡೋದಾಗ್ಲಿ, ಅಥವಾ ದಿನನಿತ್ಯ ಹಳದಿ ಅಡಿಗೆಯಲ್ಲಿ ಯೂಸ್ ಮಾಡೋದು, ಅಥವಾ ಹಳದಿಯ ತಿಲಕವನ್ನು ಹಚ್ಚೋದು, ಇದರಿಂದ ನಿಮಗೆ ಗುರು ಪರಿಹಾರ ಆಗುತ್ತೆ. ಯಾಕೆಂದ್ರೆ ನೋಡಿ, ಅಷ್ಟಮದಲ್ಲಿ ಶನಿ, ಗುರುನು 12ನೇ ಮನೆಯಲ್ಲಿದೆ. ಸೊ ಈ ಪ್ರಭಾವಕ್ಕಿದ್ದಾಗ ಇದ್ದಕ್ಕಿದ್ದಂಗೆ ನಿಮಗೆ ಕೆಲಸಗಳ ನಿಧಾನ ಆಗೋದು, ಅಥವಾ ಆಪಾದನೆಗಳು ಬರೋದು, ಅಥವಾ ಏನಾದರೂ ಒಂದು ದುಃಖ ಕಾಡೋದು, ಇದನ್ನೆಲ್ಲ ನಿವಾರಣೆ ಮಾಡಬೇಕಂದ್ರೆ ಗುರು ಆಕ್ಟಿವೇಟ್ ಮಾಡಬೇಕು. ಸೊ ಹಾಗಾಗಿ ಹಳದಿಯನ್ನು ಯೂಸ್ ಮಾಡಿ, ಅಥವಾ ಗುರು ಸಮಾನರಿಗೆ ಹಳದಿ ವಸ್ತ್ರ ಕೊಡಿ. ಇದರಿಂದ ಖಂಡಿತ ಸಿಂಹರಾಶಿಯವರಿಗೆ ಒಳಿತಾಗುತ್ತೆ, ಒಳ್ಳೆದಾಗುತ್ತೆ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ಸಪ್ತಮ ಅಂದ್ರೆ 7ನೇ ಮನೆಯಲ್ಲಿ ಶನಿ ವಕ್ರಿಯ ಆಗ್ತಾ ಇದೆ. ಏನಂದ್ರೆ ಶನಿ 7ನೇ ಮನೆಯಲ್ಲಿ ವಕ್ರಿಯ ಆದ್ರೂ ಇದುವರೆಗೆ ಏನಾಗ್ತಿತ್ತು, ಶನಿಯ ದೃಷ್ಟಿ ಭಾಗ್ಯದ ಮೇಲೆ ಬೀಳ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಅದೃಷ್ಟಗಳ ಕೊರತೆ. ಬಟ್ ಚೆನ್ನಾಗಿ ತಕ್ಕ ಮಟ್ಟಿಗೆ ನಿಧಾನವಾಗಿ ನೋಡಿ, ಕನ್ಯಾ ರಾಶಿ ಏನಾಗುತ್ತೆ, 6 ಕೆಳಲ್ಲ 3 ಕಿಳಿಯಲ್ಲ ನಡೀತಾ ಇತ್ತು. ಬಟ್ ಈಗ ಗುರು 11ರಲ್ಲಿದೆ, ಪ್ಲಸ್ ಶನಿ ವಕ್ರಿಯ ಆಗಿರೋದು ಒಂದು ಲಾಭದ ರಿಸಲ್ಟ್ ಕೊಡುತ್ತೆ ಕನ್ಯಾ ರಾಶಿಯವರಿಗೆ. ಯಾಕಂದ್ರೆ 6ನೇ ಮನೆದು ಅರ್ಧ ಭಾಗ ನಿಮಗೆ ರಿಸಲ್ಟ್ ಕೊಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ. ಸೊ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅವಕಾಶ, ಜೊತೆಗೆ ಕರ್ಮಸ್ಥಾನದಲ್ಲಿ ಕುಜ ಇದೆ ಮತ್ತು 11ನೇ ಮನೆಗೆ ಬರುತ್ತೆ. 10, 11ನೇ ಮನೆಯಲ್ಲಿ ಕುಜ ಬಂದಾಗ ಆಕಸ್ಮಿಕವಾಗಿ ಲಾಭದಾಯಕ ಬದಲಾವಣೆ, ಯಾಕಂದ್ರೆ ಅಷ್ಟಮಾದೀಪ ಆಗುತ್ತೆ, ಆಕಸ್ಮಿಕ ಒಳ್ಳೆ ಬದಲಾವಣೆಗಳಾಗುತ್ತೆ. ಭೂಮಿ ಖರೀದಿ, ವಾಹನ ಖರೀದಿ, ಬ್ಯಾಂಕಿಂದ ಲಾಭ ಪಡೆಯೋದು. ಯಾಕಂದ್ರೆ ಬುಧ ಕೂಡ ಈಗ ನಿಮಗೆ 10, 11ರ ಸಂಚಾರ ಮಾಡ್ತಾ ಇರೋದೆ. ಸೂರ್ಯ ಕೂಡ ಈಗ 11ನೇ ಮನೆ ಸಂಚಾರ ಮಾಡುತ್ತೆ. ಸೊ ಹಾಗಾಗಿ ನಮಗೆ ಜುಲೈ, ಆಗಸ್ಟ್ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಲಾಭನ ನಿರೀಕ್ಷಿಸಬಹುದು ನಾವು ಕನ್ಯಾ ರಾಶಿಯವರಿಗೆ. ನೋಡಿ, ನೀವು ಎಲ್ಲ ರೀತಿಯೂ ಲಾಭನ ನಾವು ಕನ್ಯಾ ರಾಶಿ ಈ ತಿಂಗಳಲ್ಲಿ ನೋಡ್ತಾ ಇದ್ರು ಕೂಡ ಅವಸರ ಪಟ್ಟು ನಿರ್ಧಾರಗಳು ತಗೋಬಾರ್ದು. ಕನ್ಯಾ ರಾಶಿ ಅನ್ನೋದು ದುಸ್ವಭಾವ. ಅಂದ್ರೆ ಅದು ಮಾಡಬೇಕು, ಇದು ಮಾಡಬೇಕು, 2-3ಕ್ಕೆ ಪ್ರಯತ್ನ ಪಡದೆ ಯಾವ್ದಾನ ಒಂದು ಕೆಲಸನ ನಿಷ್ಠೆಯಿಂದ ಮಾಡಿ ನಿಮಗೆ ಒಳ್ಳೆ ಪ್ರತಿಫಲ, ಲಾಭನ ತಂದುಕೊಡುತ್ತೆ. ಶನೈಶ್ವರ ಒಳ್ಳೆದಾರಿ. ತುಲಾರಾಶಿಯವರಿಗೆ 6ನೇ ಮನೆಯಲ್ಲಿ ವಕ್ರಿಯ ಆದಾಗ ನಮಗೆ ಮಕ್ಕಳಿಂದ ಸ್ವಲ್ಪ ನಿರಾಸೆ ಉಂಟು ಮಾಡ್ಬೋದು, ಅಥವಾ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಿದ್ರೆ ಅದು ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು. ಹಾಗಾಗಿ ಶನೈಶ್ವರನ ಪರಿಹಾರ ತುಲಾರಾಶಿಯವ್ರಿಗೆ ಬೇಕಾಗುತ್ತೆ. ತುಲಾರಾಶಿಯವರು ಶನೈಶ್ವರನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ ಒಂದು 21 ಬಾರಿ ಹೇಳ್ಕೊಳ್ಳಿ. ನಂತರ ಗುರು ನೋಡಿ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಕರ್ಮಸ್ಥಾನದಲ್ಲಿ ಇಲ್ಲಿ ಸಂಚಾರ ಮಾಡ್ತಾ ಗುರುವಿನ ದೃಷ್ಟಿ ಯಾವಾಗ ಶನೈಶ್ಚರನ್ ಬೇಡುತ್ತೋ ತಕ್ಕ ಮಟ್ಟಿಗೆ ಅದೇ ಪರಿಹಾರ ಆಗುತ್ತೆ. ಇನ್ನು ಭಾಗ್ಯದಲ್ಲಿ ಕುಜ ಸಂಚಾರ, ಸೂರ್ಯ ನಿಮಗೆ 10, 11ರಲ್ಲಿ ಸಂಚಾರ ಮಾಡೋದ್ರಿಂದ
ಈ ಜುಲೈ ಆಗಸ್ಟು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಲಾಭ ನಿರೀಕ್ಷಿಸ್ಬೋದು. ಹೊಸ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗೋದಾಗಲಿ, ಸೊ ಎಲ್ಲ ರೀತಿಯಲ್ಲೂ ಸೂರ್ಯನಿಂದ ಲಾಭಗಳನ್ನು ನಾವು ನಿರೀಕ್ಷಿಸ್ಬೋದು. ತುಲಾರಾಶಿಯವರಿಗೆ ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಇದೆ, ಅದು ನಿಮಗೆ ಒಂದು ಆರೋಗ್ಯದಲ್ಲಿ ಚೇತರಿಕೆ, ಶುಭ ಕಾರ್ಯಗಳಿಗೆ ಅನುಕೂಲ ಎಲ್ಲ ಚೆನ್ನಾಗಿದೆ. ಬಟ್ ಈಗ ಪಂಚಮದಲ್ಲಿ ಯಾವಾಗ ಶನಿ ವಕ್ರಿಯ ಆಗುತ್ತೋ 4ನೇ ಮನೆ ರಿಸಲ್ಟ್ ಕೊಡ, ಅರ್ಧಾಷ್ಟಮದ ಶನಿ ರಿಸಲ್ಟ್ ಸ್ವಲ್ಪ ಮಟ್ಟು ಕೊಡೋದ್ರಿಂದ ಸ್ವಲ್ಪ ಮನೆ ಬಗ್ಗೆ ಚಿಂತೆ ಕಾಡುತ್ತೆ. ಏನಾದರೂ ಮನೆಯ ಮೇಲೆ ಒತ್ತಡ, ಬಟ್ ಆದರೂ ಕೂಡ ಹೊಸ ಕೆಲಸ ಸಿಗೋಕ್ಕಾಗಲಿ, ಹೊಸ ಆಪರ್ಚುನಿಟಿಗಳು ಬರೋದಾಗಲಿ, ಇಂತಹ ವಿಷಯಗಳಿಗೆ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಸೂರ್ಯ ಕರ್ಮಸ್ಥಾನ ಮತ್ತು 11ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ ಈ 2-3 ತಿಂಗಳು. ಹಾಗಾಗಿ ಹೊಸ ಕೆಲಸಗಳು ಸಿಗೋಕ್ಕೆ ಅವಕಾಶಗಳು ಚೆನ್ನಾಗಿದೆ. ಈಗ ನೋಡಿ, ಆಗಸ್ಟ್ ತಿಂಗಳಲ್ಲಿ ಯಾವಾಗ ಸೂರ್ಯ ಗುರು ಯುತಿಯಾಗಿರುತ್ತೋ ಆಗ ಶನಿನೂ ಕನೆಕ್ಟ್ ಆಗುತ್ತೆ. ಅಂದರೆ ಅಲ್ಲಿಂದ 9ನೇ ಮನೆಗೆ ಶನಿ ಇರೋದ್ರಿಂದ ಕೆಲಸಗಳಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗೋದು, ಕೆಲಸದಲ್ಲಿ ಪ್ರಮೋಷನ್ ಆಗೋದು, ಇಂಥದ್ದು ವೃಶ್ಚಿಕ ರಾಶಿಯವ್ರು ತುಂಬ ಚೆನ್ನಾಗಿದೆ. ಬಟ್ ಆದರೂ ಕೂಡ ಮನೆಯಲ್ಲಿ ಚಿಂತೆ, ತಾಯಿ ಬಗ್ಗೆ ಚಿಂತೆ, ತಾಯಿಗೆ ಸಣ್ಣ ಪುಟ್ಟ ಅನಾರೋಗ್ಯ, ಸೊ ಇದಕ್ಕೆ ಎಚ್ಚರಿಕೆ ವಹಿಸ್ಕೊಂಡ್ರೆ ಮನೇನ ಬ್ಯಾಲೆನ್ಸ್ ಮಾಡಿದ್ರೆ ಆಚೆ ಕಡೆಯವರು ಗೆದ್ಕೊಂಡ್ಬಿಡ್ತಾರೆ ವೃಶ್ಚಿಕ ರಾಶಿಯವರು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.